ಮಂಡ್ಯ ಜಿಲ್ಲೆಯ ಸಂಸದರು, ಕೇಂದ್ರ ಸಚಿವರು ಆದಂಥ ಕುಮಾರಸ್ವಾಮಿ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ನಮ್ಮ ನೆಚ್ಚಿನ ನಾಯಕರಾದ DK ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಅವ್ರಿಗೆ ಮಾತನಾಡುವ ಯಾವುದೇ ನೈತಿಕ ಹಕ್ಕಿಲ್ಲ ಕಾಂಗ್ರೆಸ್ ಬಗ್ಗೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಋಣ ಕುಮಾರಸ್ವಾಮಿ ಅವರ ಕುಟುಂಬದ ಮೇಲಿದೆ. ಅವರ ತಂದೆ ಈ ದೇಶದ ಪ್ರಧಾನಿಯೇ ಆಗಿದ್ದು ಕಾಂಗ್ರೆಸ್ ಇಂದ, ಇವರು ಮುಖ್ಯಮಂತ್ರಿ ಆದಿದ್ದು ಕಾಂಗ್ರೆಸ್ ಇಂದ. ಇವರಾದೇ ಮರ್ತಾಗಿದೆ. ಯಾಕಂದ್ರೆ ಇವರು ಮುಖ್ಯಮಂತ್ರಿ ಆದಾಗ ರಿಯಲ್ ಎಸ್ಟೇಟ್ ದಂಧೆಗೆ ಫಸ್ಟ್ ಪ್ರಾರಂಭ ಮಾಡಿದ್ದು ಇವರು ಸರ್ಕಾರದಲ್ಲಿ, ಇವರು ಅನುಮತಿ ನೀಡಿ. ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ರೈತರು ತಮ್ಮ ಹಣದ ಆಸೆಗೋಸ್ಕರ ಭೂಮಿಯನ್ನು ಕಳೆದುಕೊಂಡು ಇವತ್ತು ತೊಂದರೆಗೀಡಾಗಿದ್ದಾರೆ. ಅದನ್ನು ಮರ್ತಿದ್ದಾರೆ. ನೈಸ್ ರಸ್ತೆ ಅಂತ ಏನು ಇವತ್ತು ಹೋರಾಟಕ್ಕೆ ಶುರು ಮಾಡ್ತಾ ಇದ್ದಾರೆ, ಆರೋಪಗಳು ಮಾಡ್ತಾ ಇದ್ದಾರೆ. ಅದು ಕುಮಾರಸ್ವಾಮಿ ಹಾಗೂ ಈಗೇನು ಮೈತ್ರಿ ಇದ್ದಾರೆ ಆ ಸರ್ಕಾರದ ಕೊಡುಗೆ, ಅದು ಕಾಂಗ್ರೆಸ್ ಕೊಡುಗೆ ಅಲ್ಲ. ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಮೂಲ ಪುರುಷರು ಯಾರು? ಇವರೇ. ಆದ್ರೆ ಇವರೊಬ್ರು ಮಾಜಿ ಮುಖ್ಯಮಂತ್ರಿಗಳಾಗಿ ಅರ್ಥ ಮಾಡ್ಕೋಬೇಕು, ಸರ್ಕಾರ ಬಲವತ್ತವಾಗಿ ಯಾವುದೇ ರೈತರ ಭೂಮಿಯನ್ನ ನಾವು ಪಡೆಯಲ್ಲ ಅಂತ ಹೇಳ್ತಾ ಇದೆ. ಆದರೂ ಇವರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಒಬ್ಬ ಒಕ್ಕಲಿಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ. ಇನ್ನು ಮುಂದಿನ 2028ಕ್ಕೂ ಮುಖ್ಯಮಂತ್ರಿ ಆಗಿ ಇವತ್ತ ಮುಂದುವರೆದ್ರೆ ನಾನು ಏನಿವತ್ತು ಒಕ್ಕಲಿಗ ನಾಯಕ ಅಂತ ಹೇಳಿ ಸ್ವಯಂ ಘೋಷಿತ ಪಟ್ಟವನ್ನು ತಗೊಂಡಿದ್ದೆ ಅದು ಮಾಯ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಜನವನ್ನು ಎತ್ತುಕಟ್ಟಿ ನೀವು ಧರಣಿ ಮಾಡಕ್ ಹೋಗ್ತಾ ಇದ್ದೀರಾ. ಆಮೇಲೆ ಏನು ರಾಜ್ಯ ಸರ್ಕಾರ ಏನೂ ಅಭಿವೃದ್ಧಿ ಮಾಡ್ತಾ ಇಲ್ಲ. ಅದನ್ನ ಈ ರಾಜ್ಯದ ಜನತೆ ಮತದಾರರು ಆಲೋಚನೆ ಮಾಡ್ತಾರೆ, ಮುಂದಿನ ಚುನಾವಣೆಯಲ್ಲಿ ಕ್ರಮ ಕೈಗೊಳ್ತಾರೆ. ಆದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಜನರನ್ನು ಎತ್ತು ಕಟ್ಟುವುದನ್ನು ಬಿಡಬೇಕು ಮಾನ್ಯ ಕುಮಾರಸ್ವಾಮಿ ಅವರೇ. ಅಲ್ಲದೆ ಮೇಲುಕೋಟೆ ವಿಧಾನಸಭಾ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಇನ್ನು 2028ಕ್ಕೆ ವಿಧಾನಸಭಾ ಚುನಾವಣೆ ಇನ್ನು 20 ತಿಂಗಳ ಕಾಲ ಇದೆ. ಈಗಾಗಲೇ ತಾವು ದೇವಾಲಯಗಳ ಉದ್ಘಾಟನೆ ಬರ್ತೀರಿ, ಇನ್ನೊಂದು ಖಾಸಗಿ ಕಾರ್ಯಕ್ರಮಗಳು ಬರ್ತೀರಿ, ರಾಜಕೀಯವನ್ನ ಇಂದಿನ ಶಾಸಕರ ಕೈ ಹಿಡೀರಿ ಅಂತ ಹೇಳ್ತೀರಿ. ಇದೇನ್ರಿ ನಿಮ್ಮ ವ್ಯವಸ್ಥೆ? ಅಂದ್ರೆ ನಿಮ್ಗೆ ಆಗಲೇ ಗೊತ್ತಾಗ್ಬಿಟ್ಟಿದೆ ಮುಂದಕ್ಕೂ ನಮ್ಮ ಪಕ್ಷ ಇಲ್ಲಿ ಬರಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಾರಂಭ ಮಾಡಿದಿರಿ. ಬಿಡಿ ಈ ಕೆಟ್ಟ ಚಟಗಳನ್ನ. ಯಾಕೆಂದ್ರೆ 5 ವರ್ಷದಲ್ಲಿ ಮಾಡದೇ ಇರುವಂತ ಸಾಧನೆಯನ್ನ ಇವತ್ತು 3 ವರ್ಷದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣೆ ಮಾಡಿ ತೋರಿದ್ದಾರೆ. ಇನ್ನು 2 ವರ್ಷಗಳಲ್ಲಿ ಮತ್ತೆ ಅಭಿವೃದ್ಧಿಯತ್ತ ಈ ಕ್ಷೇತ್ರವನ್ನು ಕೊಂಡೊಯ್ತಾರೆ. 5 ವರ್ಷ ತುಂಬ್ತಾ ಇದ್ದಂಗೆ ಈಗ ಏನು ಹೇಳಿದಿರಿ ನೀವು, ನಿಮ್ಮ 5 ವರ್ಷದ ಸಾಧನೆಯನ್ನ ಶ್ವೇತಪತ್ರವನ್ನು ಹೊರಡಿಸಿ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ರೈತ ಸಂಘದ ಮೈತ್ರಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಎಷ್ಟು ಕೋಟಿ ಅನುದಾನವನ್ನ ತರುವ ಮೂಲಕ ರಸ್ತೆಗಳನ್ನ, ಏತ ನೀರಾವರಿಗಳನ್ನ, ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿ ಕೊಂಡೊಯ್ದಾರೆ ಅಂತೇಳಿ ನಾವು ಶ್ವೇತಪತ್ರವನ್ನ ಹೊರಡ್ತೀವಿ. ಅಲ್ಲಿವರೆಗೆ ಕಾಯ್ದೆ ಕುಮಾರಸ್ವಾಮಿಗಳೇ ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಭಾಷಣ ನಿಲ್ಲಿಸಿ. ಫಸ್ಟ್ ಕ್ಷೇತ್ರ ಬರಗಾಲದಿಂದ ಬರ್ತಾ ಇದೆ, ಇಡೀ ರಾಜ್ಯ ಬರಗಾಲದಿಂದ ತರಿಸಿದೆ. ತಾವು ಕೇಂದ್ರ ಸಚಿವರಾಗಿದ್ದೀರಿ, ಈ ರಾಜ್ಯದ ಬಗ್ಗೆ, ಜಿಲ್ಲೆಯ ಬಗ್ಗೆ ಗಮನ ಕೊಡಿ. ತಮ್ಮ ಬೆಂಬಲಿಗರಿಗೋಸ್ಕರ ರಾಜಕೀಯ ಭಾಷಣ ನಿಲ್ಲಿಸಿ ಸ್ವಾಮಿ.